ಕರ್ನಾಟಕ ನ್ಯೂಸ್ಗೆ ಮತ್ತೆ ಸ್ವಾಗತ. ಸಿಎಂ ಸಿದ್ದರಾಮಯ್ಯ ಅವರು ಮೂಢನಂಬಿಕೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರೋಕ್ಕೆ ಹೊರಟಿದ್ದಾರೆ. ಆದರೆ ನಿಮಗೆ ಒಂದು ವಿಷಯ ಗೊತ್ತಾ? ಅವರದ್ದೇ ಕ್ಷೇತ್ರ ವರುಣದಲ್ಲಿ ಅನಿಷ್ಟ ಪದ್ಧತಿಯೊಂದು ಇನ್ನೂ ಕೂಡ ಜೀವಂತವಾಗಿದೆ. ಸುತ್ತೂರು ಸಮೀಪದ ಹೊಸಕೋಟೆ ಗ್ರಾಮದಲ್ಲಿ ಸ್ವಜಾತಿ ಮುಖಂಡರಿಂದಾನೇ 5 ಕುಟುಂಬಗಳು ಕಳೆದ 3 ವರ್ಷಗಳಿಂದ ಬಹಿಷ್ಕಾರಕ್ಕೆ ಒಳಗಾಗಿ ನರಳಾಡ್ತಾ ಇತ್ತವೆ. ಗ್ರಾಮದಲ್ಲಿ ಆಶ್ರಯ ನಿವೇಶನ ಪಡ್ಕೊಳ್ಳೋಕ್ಕೆ ಹೋರಾಟ ನಡೆಸಿದ ಕುಟುಂಬಗಳು ಈ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾವೆ. ಪ್ರಾರಂಭದಲ್ಲಿ 12 ಕುಟುಂಬಕ್ಕೆ ಬಹಿಷ್ಕಾರವನ್ನು ಹಾಕಲಾಗಿತ್ತು. ಇದರಲ್ಲಿ 7 ಕುಟುಂಬಗಳು 45,000 ರೂಪಾಯಿ ದಂಡವನ್ನು ಕಟ್ಟಿ ಗ್ರಾಮದ ಮುಖಂಡರ ಕೈಕಾಲು ಹಿಡಿದುಕೊಂಡು ಬಹಿಷ್ಕಾರದಿಂದ ಮುಕ್ತರಾಗಿದ್ದಾರೆ. ಆದರೆ 5 ಕುಟುಂಬಕ್ಕೆ ಬಹಿಷ್ಕಾರ ಈಗಲೂ ಕೂಡ ಮುಂದುವರಿತಾನೆ ಇದೆ. ಯಾರೂ ಕೂಡ ಇವರನ್ನು ಮಾತನಾಡಿಸಬಾರ್ದಂತೆ, ಕೂಲಿಗೂ ಕೂಡ ಕರಿಬಾರದಂತೆ. ಅಷ್ಟೇ ಅಲ್ಲ, ಈ ಬಗ್ಗೆ ನಂಜನಗೂಡು ತಹಸೀಲ್ದಾರ್, ಜಿಲ್ಲಾಧಿಕಾರಿ ಸೇರಿದಂತೆ ಮುಖ್ಯಮಂತ್ರಿಗಳಿಗೆ ದೂರು ಕೊಟ್ಟರೂ ಕೂಡ ಇದುವರೆಗೂ ಯಾವುದೇ ಪ್ರಯೋಜನ ಆಗೇ ಇಲ್ಲ. ಬಹಿಷ್ಕಾರ ಹಾಕಿದ್ರು ಸೈಟ್ ಕೇಳಕ್ಕೆ ಹೋದದಕ್ಕೆ 3 ವರ್ಷದಿಂದ. ನನ್ನ ತಾಯಿ ಹೊಟ್ಟೆಗಿಲ್ಲದೆ ಕಷ್ಟ ಅನುಭವಿಸಿಮಿ, ಮಾತಾಡ್ಸೋರು ಇಲ್ಲದೆ ಕಷ್ಟ ಅನುಭವಿಸಿಮಿ, ಕೂಲಿ ಕರೆಯೋರು ಇಲ್ಲದೆ ಕಷ್ಟ ಅನುಭವಿಸಿಮಿ. ನಮ್ಮ ಮಕ್ಕಳನ್ನ ಹೊಡೆಯಕ್ಕೆ ಬಂದರು, ಹೊಡೆದ್ರು. ನಮ್ಮ ಮಕ್ಕಳಿಗೂ ಹೊಡೆದಲ್ಲಿ ಯಾಕೆ ಇಲ್ಲಿ ಇರಬೇಕು ಅಂದ್ಬಿಟ್ಟು ನಮ್ಮ ಬೆಂಗಳೂರು ಸೇರ್ಕೊಂಡ್ರು. ನಮ್ಮ ಕೇಳೋ ಅಂಥವ್ರು ಯಾರೂ ಇಲ್ಲ ಇಲ್ಲಿ. ಒಂದು ಕುಲ ಕೂಟಕ್ಕೆ ಕರೆಯೋದಿಲ್ಲ, ಒಂದು ಕಂಬಳ ಕೂಲಕ್ಕೆ ಕರೆಯೋದಿಲ್ಲ, ಜನ ಮಂದಿ ಮಾತಾಡ್ಸೋಗಿಲ್ಲ. ಇಷ್ಟೊಂದು ಹಿಂಸೆ ಈ ಊರಲ್ಲಿ ನನಗೆ ಕೊಟ್ಟಿರೋದು ಅಂದರೆ ನಾನು ಕೇಳೋಕೆ ಅಣ್ಣ, ಅಕ್ಕ, ಅಪ್ಪ, ತಮ್ಮ, ದಿಕ್ಕೋದಶ ಯಾರಿಲ್ಲ. ಅಷ್ಟೇ ಗೌರ್ಮೆಂಟ್ನಿಂದ ಸಿದ್ದರಾಮಯ್ಯ ಅವರು ನಮ್ಮ ಹೆಸರಲ್ಲಿ ಸೈಟ್ ಕೊಟ್ಟಿದ್ರು, ನಮ್ಮ ಹೆಸ್ರಿಗೆ. ಅದನ್ನು ಹಕ್ಕುಪತ್ರನಾಗ ಕಿತ್ತು ಮಡಿಕೊಂಡ್ರು ಇವರು. ಕೊಟ್ಟಿರೋದನ್ನೀಗ ಪಂಚಾಯತಿಲಿ ಇರಬೇಕು, ನೀವು ಯಾಕೆ ಮಡಿಕೊಂಡಿದ್ದೀರಿ, ಕೊಡಿ ನಮ್ಮ ಪಂಚಾಯತಿಗೆ ಅಂತ. ಪಂಚಾಯತಿಲಿ ಎಲ್ಲ ಕರ್ನಾಟಕ ಸರ್ಕಾರದ ಶವಯಾತ್ರೆ ಮಾಡ್ತೀನಿ ಅಂದರು ಸಂಭಾಜಿ ಪಾಟೀಲ್. ಜೊತೆಗೆ ಕೈ ಮುರಿತೀನಿ ಅಂದರು, ಇನ್ನೊಂದು ಮಾಡ್ತೀನಿ ಅಂದರು. ಅವರ ಹೇಳಿಕೆಗೆ ರಾಜ್ಯದ ಎಲ್ಲ ಕಡೆ ಪ್ರತಿಕ್ರಿಯೆ ಯಾವ ರೀತಿ ಇದೆ ಬನ್ನಿ ಗಮನಿಸ್ತಾ ಹೋಗೋಣ. ಕರ್ನಾಟಕ ಸರ್ಕಾರದ ಶವಯಾತ್ರೆ ಮಾಡ್ತೇನೆ ಎಂದ ಸಂಭಾಜಿ ಪಾಟೀಲ್. ಸಂಭಾಜಿ ಹೇಳಿಕೆಗೆ ರಾಜ್ಯ ನಾಯಕರುಗಳ ತೀವ್ರ ಆಕ್ರೋಶ. ಅನುದಾನ ರದ್ದತಿಗೆ ಸರ್ಕಾರಕ್ಕೆ ಒತ್ತಾಯ. ಕನ್ನಡಿಗರನ್ನ ಕೆರಳಿಸಿದ ಸಂಭಾಜಿ ಪಾಟೀಲ್ ವಿವಾದಾತ್ಮಕ ಹೇಳಿಕೆ. ಬಾಗಲಕೋಟೆಯಲ್ಲಿ ಕರವೇ ಪ್ರತಿಭಟನೆ, ಎಂಇಎಸ್ ನಿಷೇಧಕ್ಕೆ ಆಗ್ರಹ. ಚಿಕ್ಕಮಗಳೂರಲ್ಲಿ ಸಂಭಾಜಿ ಪಾಟೀಲ್ ಅಣಕು ಶವಯಾತ್ರೆ. ನಗರದ ಹಳೆ ತಾಲೂಕು ಕಚೇರಿಯಿಂದ ಹನುಮಂತಪ್ಪ ವೃತ್ತದವರೆಗೆ ಮೆರವಣಿಗೆ. ಕ್ಷಮೆಯಾಚನೆಗೆ ಒತ್ತಾಯಿಸಿದರು ಕನ್ನಡ ಸೇನೆ. ಸಂಭಾಜಿ ಪಾಟೀಲ್ ಹೇಳಿಕೆಯನ್ನು ಖಂಡಿಸಿ ಬೀದಿಗಿಳಿದ ಕನ್ನಡ ಸಂಘಟನೆಗಳು. ದಾವಣಗೆರೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಆಕ್ರೋಶ. ಕನ್ನಡ ವಿರೋಧಿ ಶಾಸಕರ ಗಡಿಪಾರಿಗೆ ಬಿಗಿಪಟ್ಟು. ಗುಲ್ಬರ್ಗಾದಲ್ಲಿ ಸಂಭಾಜಿ ಪ್ರತಿಕೃತಿ ದಹನ. ವೀರ ಕನ್ನಡಿಗ ಸೇನೆಯಿಂದ ಪ್ರತಿಭಟನೆ. ವಿಧಾನಸಭಾ ಸದಸ್ಯತ್ವ ರದ್ದತಿಗೆ ಆಗ್ರಹ. ಇನ್ನು ಎಂಇಎಸ್ ಪುಂಡಾಟಿಕೆಯನ್ನು ಖಂಡಿಸಿ ತುಮಕೂರಲ್ಲಿ ಕರವೇ ಪ್ರತಿಭಟನೆ. ಸಂಭಾಜಿ ಪಾಟೀಲ್ ಭಾವಚಿತ್ರಕ್ಕೆ ಚಪ್ಪಲಿ ಸೇವೆ. ಶಿಸ್ತು ಕ್ರಮ ಕೈಗೊಳ್ಳೋಕೆ ಆಗ್ರಹ. ಅಕ್ರಮ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ಮೆಸ್ಕಾಂ ಕಚೇರಿ ವಾಹನ ಚಾಲಕ ಕ್ಲೆಮೆಂಟ್ ರಾಯ್ ನಿವಾಸದ ಮೇಲೆ ಲೋಕಾಯುಕ್ತ ದಾಳಿಯನ್ನು ಮಾಡಲಾಗಿದೆ. ಶಿವಮೊಗ್ಗದ ನಂಜಪ್ಪ ಲೇಔಟಲ್ಲಿರುವ ಮನೆ, ಬಿಎಚ್ ರಸ್ತೆಯಲ್ಲಿರುವ ಎಸ್ಆರ್ ಕಾರ್ ಡೆಕೋರ್, ಚಿಕ್ಕಮಗಳೂರು ಜಿಲ್ಲೆ ಎನ್ಆರ್ಪುರ ತಾಲೂಕಲ್ಲಿ 10 ಎಕರೆ ರಬ್ಬರ್ ತೋಟ ಇರುವ ಫಾರ್ಮ್ ಹೌಸ್ ಮೇಲೆ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಚಿತ್ರದುರ್ಗದ ಲೋಕಾಯುಕ್ತ ಎಸ್ಪಿ ಶ್ರೀಧರ್ ನೇತೃತ್ವದಲ್ಲಿ ದಾಳಿಯನ್ನು ಮಾಡಲಾಗಿದೆ. ಅಧಿಕಾರಿಗಳು ಚಿನ್ನಾಭರಣ, ನಗದು, ಆಸ್ತಿ ಪತ್ರ ಸೇರಿದಂತೆ ವಾಹನ ಚಾಲಕನ ಮನೆಯಲ್ಲಿ ಸುಮಾರು 1 ಕೋಟಿಯಷ್ಟು ಅಕ್ರಮ ಆಸ್ತಿಯನ್ನು ಪತ್ತೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇತ್ತ ಕೂಡ್ಲಿಗಿಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಎಫ್ಡಿಸಿ ಬಿಟಿ ಭೋಗೇಶ್ ನಿವಾಸದ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಹೊಸಪೇಟೆ, ತಿರುಮಲ ನಗರದಲ್ಲಿರುವ ಭೋಗೇಶ್ ಅವರ 2 ಮನೆಯ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಈ ವೇಳೆ ಹಲವು ಆಸ್ತಿ ಪತ್ರ ಮತ್ತು ಹಣ, ಒಡವೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಸೇಡಂನ ರಾಜೇಶ್ವರಿ ಸಿಮೆಂಟ್ ಕಾರ್ಖಾನೆ ಮತ್ತು ವಾಸವದತ್ತ ಸಿಮೆಂಟ್ ಕಾರ್ಖಾನೆ ಕಾರ್ಮಿಕರು ಗುಲ್ಬರ್ಗಾದಲ್ಲಿ ಇವತ್ತು ಗಾಂಧಿಗಿರಿ ಹೋರಾಟ ಕೈಗೊಂಡು ಎಲ್ಲರ ಗಮನ ಸೆಳೆದರು. ವೇತನ ಹೆಚ್ಚಳಕ್ಕೆ ಒತ್ತಾಯಿಸಿ ಕಾರ್ಮಿಕರು ಹಲವು ಬಾರಿ ಹೋರಾಟ ನಡೆಸಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಆದರೆ ಇವತ್ತು ನೂರಾರು ಕಾರ್ಮಿಕರು ಗುಲಾಬಿ ಹೂವನ್ನು ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಯವರಿಗೆ ಕೊಟ್ಟು ಪ್ರೊಟೆಸ್ಟ್ ಮಾಡಿದರು. ಹೂವು ಕೊಟ್ಟು ತಮ್ಮ ಸಂಕಷ್ಟ ಬಗ್ಗೆ ಗಮನ ಹರಿಸಿ ಅಂತ ಮನವಿಯನ್ನು ಮಾಡಿಕೊಂಡಿದ್ದು ನಿಜಕ್ಕೂ ವಿಶೇಷವಾಗಿತ್ತು.
ಕಾರ್ಮಿಕ ಮುಖಂಡ ಚಂದ್ರಶೇಖರ್ ಹಿರೇಮಠ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಹಿಳೆಯರು ಕೂಡ ಸೇರಿದಂತೆ ನೂರಾರು ಕಾರ್ಮಿಕರು ಪಾಲ್ಗೊಂಡಿದ್ದರು. ಸೆಂಟ್ರಲ್ ಸಿಮೆಂಟ್ ವೆಜ್ ಬೋರ್ಡ್ ನಿಗದಿಯಂತೆ ಕಾರ್ಮಿಕರಿಗೆ ವೇತನ ನಿಗದಿಪಡಿಸಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದರು. 26/11 ಅನ್ನೋದು ನಮ್ಮ ಮನಸ್ಸಿನಲ್ಲಿ ಕೇವಲ ಒಂದು ಡೇಟ್ ಆಗಿ ಒಂದು ನಂಬರ್ ಆಗಿ ಉಳ್ಕೊಂಡಿಲ್ಲ. ಎಲ್ಲವೂ ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪಗಳು ತಿರುದಾಗ ಯಾರು ಬಲಿಯಾಗ್ತಾ ಇದ್ರೆ ಜನ ಬಲಿಯಾಗ್ತಾ ಇದೆ. ಮುಂಬೈ ದುಸ್ವಪ್ನ ಟೆರರಿಸಂ ರಾಜಕೀಯ ಇಂದು ಸಂಜೆ 6:30ಕ್ಕೆ. ಈಗ ಒಂದು ಪುಟ್ಟ ಬ್ರೇಕ್ ಇರುತ್ತೆ. ಬ್ರೇಕ್ ಆದಮೇಲೆ ಮತ್ತೆ ಕರ್ನಾಟಕ ನ್ಯೂಸ್.